ಅದು ನಮ್ಮ ಸ್ಕೂಲ್ ಮಕ್ಕಳು ರೂಮ್ಸ್ ಎಲ್ಲ ಇತ್ತಲ್ಲಮ್ಮ. ಹಾಂ, ಮೊನ್ನೆ ಮಳೆ ಬಂದಾಗ ಪೋರ್ಷನ್ ಎಲ್ಲ ಬಿದ್ದೋಯ್ತು. ಅಯ್ಯೋ ದೇವ್ರೆ. ಈ ವಿಷಯ ನಿಂಗೆ ಹೇಳಬಾರ್ದು ಅಂತಿದ್ವಿ, ಆದರೆ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೊನೇಷನ್ ಕೊಡ್ಸೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಬಂದ್ವಿ. ಇಷ್ಟೇ ಕೊಡಿ ಅಂತ ನಾವು ಯಾರನ್ನೂ ಕೇಳಲ್ಲ, ಕೊಡಬೇಕು ಅನ್ನೋ ಒತ್ತಾಯನೂ ಇಲ್ಲ. ಒಂದು ಮಾತು ಕೇಳ್ತಾ ಇದ್ದೀವಿ ಅಷ್ಟೇ. ನಿನಗೆ ಯಾರು ಗೊತ್ತಿರೋರ ಹತ್ರ ಸ್ವಲ್ಪ ದುಡ್ಡು ಕೊಡಿಸಿದ್ರೆ ಸಹಾಯ ಆಗತ್ತಮ್ಮ. ಸರಿ, ನನ್ನಿಂದ ಏನಾಗುತ್ತೆ ನಾನು ನೋಡ್ತೀನಿ. ಜ್ಯೂಸ್ ಕುಡೀರಿ. ಮೆಹಬೂಬ್ ಸರ್, 1 ನಿಮಿಷ ಬಂದೆ. ಆನಂದ್ ಅವರೇ, ನಿಮ್ಗೆ ಯಾರಾದರೂ ಗೊತ್ತಿದ್ದಾರಾ? ಅಂದ್ರೆ ಡೊನೇಷನ್ ಕೊಡೋರು ಯಾರಾದರೂ ಗೊತ್ತಾ? ಏನತ್ತಿಗೆ ನೀವು ದಾನಶೂರ ಕರ್ಣನೇ ಜೊತೆಗಿರೋವಾಗ ಡೊನೇಷನ್ ಕೊಡೋರು ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಇದ್ದೀರಾ? ಹೋಗಿ ನಮ್ಮ ಡುಮ್ಮ ಸರ್ ಹತ್ರ ಕೇಳಿದಷ್ಟು ಕೊಡ್ತಾನೆ. ಆದರೆ ಅವ್ರ ಹತ್ರ ಹೋಗಿ ಇದನ್ನೆಲ್ಲ ಹೇಗೆ ಕೇಳಲಿ? ಅದಕ್ಕೆ ಏನು ಯೋಚಿಸ್ತಿದ್ದೀರಿ? ಹೋಗಿ ಕೇಳಿ. ಹೋಗಿ. ಬನ್ನಿ. ಗೌತಮ್ ಅವ್ರ ಹತ್ರ ದುಡ್ಡು ಹೇಗೆ ಕೇಳಲಿ? ಈ ವಿಷಯನ ಹೇಗೆ ಪ್ರಸ್ತಾಪ ಮಾಡಲಿ? ಅದನ್ನ ಇಲ್ಲೇ ಇಟ್ಟಿದ್ನಲ್ಲ. ಏನ್ರಿ ಹಾಗೆ ನಿಂತಿದ್ದೀರಾ? ಏನಾದರೂ ಬೇಕಿತ್ತಾ? ಏನು ಹಾಗೆ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಇಲ್ಲ, ಏನಿಲ್ಲ. ಗೌತಮ್ ಅವರೇ, ನೀವೇನು ಹುಡುಕ್ತಿದ್ದೀರಾ? ಟ್ಯಾಬ್ ಇಟ್ಟಿದ್ದೆ, ಎಲ್ಲಿಟ್ಟಿದ್ದೆ ಅಂತ ನೆನಪಾಗ್ತಿಲ್ಲ. ಕೆಳಗೆ ನೋಡ್ದಂಗಿತ್ತು, ನಾನು ಹೋಗಿ ನೋಡ್ಕೊಂಡು ಬಂದೆ. ಮತ್ತೆ ಇವರು ಇಲ್ಯಾಕೆ ಬಂದಿದ್ರು? ಸುಮ್ಮನೆ ಅಂತೂ ಬಂದಿರಲ್ಲ. ಅದಕ್ಕೆ ಏನಾದ್ರು ನಮ್ಮ ಡುಮ್ಮ ಸರು? ಅಲ್ಲ, ಅದು ಯಾಕತ್ಗೆ ಕೇಳಿದ್ರಿ ತಾನೆ? ಕೇಳಲಿಲ್ವಾ? ಯಾಕತ್ಗೆ ಕೇಳಬೇಕಾಗಿತ್ತು? ನನಗೆ ಕೇಳಕ್ಕೆ ಕಷ್ಟ ಆಗುತ್ತೆ. ಕಷ್ಟ? ಇದ್ರಲ್ಲಿ ಕಷ್ಟ ಏನು ಬಂತತ್ಗೆ? ನನಗೆ ಹಾಗೆಲ್ಲ ಕೇಳಿ ಅಭ್ಯಾಸ ಇಲ್ಲ. ಅದು ಅಲ್ಲದೆ ಇದುವರೆಗೂ ನಮ್ಮಿಬ್ಬರು ಮಧ್ಯದಲ್ಲಿ ದುಡ್ಡಿನ ವಿಷಯ ಬಂದಿದ್ದೇ ಇಲ್ಲ. ಅಂಥದ್ರಲ್ಲಿ ನಾನು ಹೋಗಿ ಸಡನ್ ಆಗಿ ದುಡ್ಡು ಬೇಕು ಅಂತ ಕೇಳಿದ್ರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ, ನನ್ನ ಬಗ್ಗೆ ಬೇರೆನೇ ಭಾವನೆ ಉಂಟಾಗುತ್ತಲ್ವಾ? ಅದಕ್ಕೆ ಯಾಕೆ ಹೀಗೆಲ್ಲ ಅನ್ಕೋತೀರಾ? ಇದು ನಿಮ್ಮದೇ ಮನೆ, ನೀವು ಮನೆ ಒಡ್ತಿ, ನಿಮಗೆಲ್ಲ ರೈಟ್ಸು ಇದೆ. ಹೌದು, ಆದರೆ ಸಂಬಂಧದಲ್ಲಿ ದುಡ್ಡು ಹೇಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ. ದುಡ್ಡು ಕೇಳೋಷ್ಟು ಸಲಿಗೆನೂ ಇನ್ನೂ ಬೆಳೆದಿಲ್ಲ ಅಂತ ಅನ್ಸುತ್ತೆ. ಆನಂದ್ ಅವರೇ, ನೀವು ಪ್ಲೀಸ್ ಈ ವಿಷಯದ ಬಗ್ಗೆ ಅವ್ರಿಗೇನು ಹೇಳಬೇಡಿ. ನೀವು ಹೇಳಿದ್ರೆ ನಾನು ಕೇಳಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಅವ್ರು ಹೀಗೆ ಬೇಜಾರಾಗೋದು ನನಗಿಷ್ಟ ಆಗಲ್ಲ. ನಾನು ಬೇರೆ ಎಲ್ಲಿಂದ ಆದರೂ ಅರೇಂಜ್ ಮಾಡ್ತೀನಿ. ಗೌತಮ್ ಅವ್ರ ಐಪ್ಯಾಡ್ ಹುಡುಕ್ತಿದ್ರು. ಅಲ್ಲಿ ಕೆಳಗಿಟ್ಟಿದ್ದ ಕೊರೋಣ ಅಂತ ನಾನೇ ತಗೊಂಬಂದೆ, ಕೊಟ್ಬಿಡಿ. ಅದಕ್ಕೆ ನಮ್ಮ ಡುಮ್ಮ ಸರ್ ಹಿಂಗೇನೆ ಎಲ್ಲೋ ಇಟ್ಬಿಟ್ಟು ಇನ್ನೆಲ್ಲೋ ಹುಡುಕ್ತಾ ಇರ್ತಾರೆ. ಕೊಡಿ. ಆನಂದ್ ಅವರೇ, ನಿಜವಾಗ್ಲೂ ನೀವು ಈ ವಿಷಯದ ಬಗ್ಗೆ ಅವ್ರ ಹತ್ರ ಏನೂ ಹೇಳಲ್ಲ ತಾನೆ? ಇಲ್ಲ, ಅದಕ್ಕೆ ಖಂಡಿತ ಹೇಳಲ್ಲ, ಪ್ರಾಮಿಸ್ ಹೇಳಲ್ಲ. ಸಮಾಧಾನನ? ಥ್ಯಾಂಕ್ ಯು. ಭೂಮಿಕಾ ಅವರೇ ಕರೀತಾ ಇದ್ದಾರೆ. ಒಳ್ಳೆ ಅದಕ್ಕೆ ಇಂಥವ್ರನ್ನ ಪಡೆಯೋಕ್ಕೆ ನಮ್ಮ ಡುಮ್ಮ ಸರ್ ಬೇಜಾನ್ ಪುಣ್ಯ ಮಾಡಿದ್ದಾರೆ. ಏನು ಮತ್ತೇನು ಟಾಂಟ್ ಮಾಡೋದಕ್ಕೆ ಫೋನ್ ಮಾಡಿದ್ಯಾ? ಇಲ್ಲ ಮಾಹಿ, ಏನ್ ಗೊತ್ತಾ, ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಾನು ಅರುಣ್ ಮನೆಯಿಂದ ನಮ್ಮ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಅಮ್ಮನೂ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ.
ನಾನಂತೂ ಇನ್ಮೇಲೆ ಪರ್ಮನೆಂಟಾಗಿ ಆ ಮನೇಲೇ ಇರ್ತೀನಿ. ಓಕೆ, ಹುರ್ಕೊಂಡ್ಲು ಅನ್ಸುತ್ತೆ. ಯಾಕೆ ಮಹಿ ಡಲ್ ಆಗಿದೆಯಾ? ಏನಿಲ್ಲ. ಇಲ್ಲ, ವಿಷಯ ಏನೋ ಇದೆ. ಏನಾಯ್ತು ಹೇಳು. ಅಶ್ವಿನಿ ಅವಳ ಗಂಡನ ಮನೆ ಬಿಟ್ಟು ಅಣ್ಣನ ಮನೆಗೆ ಶಿಫ್ಟ್ ಆಗ್ತಿದ್ದಾಳಂತೆ. ಹೌದಾ? ಯಾಕೆ? ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಸರಿ, ಅವ್ರು ಶಿಫ್ಟ್ ಆಗಲಿ, ನಮಗೇನು ಪ್ರಾಬ್ಲಮ್ಮು? ನಾವು ನಮ್ಮ ಮನೇಲಿ ಹ್ಯಾಪಿ ಆಗಿದ್ದೀವಲ್ಲ. ಹ್ಯಾಪಿ? ಈ 10x10 ರೂಮಲ್ಲಿ ಹ್ಯಾಪಿನಾ? ಏನು ಹೇಳ್ತಿದ್ದೆ ಮಹಿ? ನನಗೆ ಆ ಮನೆ ಥರನೇ ಇಲ್ಲೂ ಲಕ್ಸುರಿ ಲೈಫ್ ಬೇಕು ಅಂತ ಕೇಳ್ತಿಲ್ಲ ಜೀವ. ಅಥವಾ ನನಗಿಲ್ಲಿ ಯಾರೂ ಪ್ರೀತಿ ತೋರಿಸ್ತಿಲ್ಲ ಅಂತಾನೂ ಹೇಳ್ತಾ ಇಲ್ಲ. ನನ್ನ ಫೀಲಿಂಗ್ಸ್ನ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನಮ್ಮನೇಲಿ ನನ್ನನ್ನು ಇಗ್ನೋರ್ ಮಾಡ್ತಾರೆ, ಅದೇ ಅವಳನ್ನ ತಗೊಂಡು ತಲೆ ಮೇಲೆ ಕೂರಿಸ್ಕೋತಾರೆ. ಈ ಪಾರ್ಶಲಿಟಿನ ನನಗೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ತುಂಬ ಹರ್ಟ್ ಆಗುತ್ತೆ. ಅದಕ್ಕೆ ನಿನ್ನ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ಓಕೆ, ಬಟ್ ಅದಕ್ಕೆ ನಾನೇನು ಮಾಡಲಿ? ಇದ್ರಲ್ಲಿ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತಿದ್ಯಾ? ಅದೇ ಜೀವ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊ ಅಂತ. ಅಟ್ಲೀಸ್ಟ್ ಕೇಳಿಸ್ಕೊ ಸಾಕು, ನನ್ನ ಮನ್ಸಿಗೆ ಎಷ್ಟೋ ರಿಲೀಫ್ ಸಿಗುತ್ತೆ. ಬಟ್ ನೀನು ತುಂಬ ಸಲ ನನ್ನ ಡಿಸಪಾಯಿಂಟ್ ಮಾಡಿದ್ಯಾ. ನಾನು ನಿನ್ನಿಂದ ಒಂದು ಸಣ್ಣ ಸಮಾಧಾನ, ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ನೀನು ಅದನ್ನು ರೆಕಗ್ನೈಸ್ ಮಾಡಲ್ಲ. ನಾನು ಎಲ್ಲನೂ ಬಿಟ್ಟು ನಿನ್ನ ಮೇಲಿರೋ ಲವ್ಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊ, ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡು. ಅಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಕೆಳಗೆ ಇತ್ತು. ಥ್ಯಾಂಕ್ ಯು. ಭೂಮಿಕಾ ಅವರೇ, ಆಗ್ಲಿಂದ ನೀವು ಏನೋ ಹೇಳಬೇಕು ಅಂತನೋ ಕೇಳಬೇಕು ಅಂತನೋ ಇದ್ದೀರಾ? ಏನಾದರೂ ಇದ್ರೆ ಹೇಳಿ, ಏನಾದರೂ ಮಾತಾಡಿ. ಏನೂ ಇಲ್ವಲ್ಲ. ಹಾಗೇನಾದರೂ ಇದ್ದಿದ್ರೆ ನಾನೇ ಕೇಳ್ತಿದ್ದೆ. ಏನೂ ಇಲ್ಲ. ಭೂಮಿಕಾ, ನೀವು ಕೆಳಗಡೆ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರಾ? ನೀವು ಆಗಲೇ ರೂಮ್ ಬಂದಿದ್ದಾಗ ಟ್ಯಾಬ್ ಹುಡುಕ್ತಾ ಇರಲಿಲ್ಲ, ಚೆಕ್ ಬುಕ್ ಹುಡುಕ್ತಾ ಇದ್ದೆ. ನೀವು ಕೇಳ್ತೀರಿ ಅಂತ ಅನ್ಕೊಂಡೆ, ಕೇಳದೆ ಹಾಗೆ ಹೊರಟೋದ್ರಿ. ಅಲ್ಲ, ಅದು ಇಷ್ಟು ದಿನ ನಮ್ಮ ಮಧ್ಯದಲ್ಲಿ ದುಡ್ಡಿನ ವಿಚಾರ ಬಂದೇ ಇಲ್ಲ. ಅದು ಅಲ್ಲದೆ ದುಡ್ಡು ನಂದಾಗಿದ್ದಿದ್ರೆ ಅದು ಬೇರೆನೇ ಲೆಕ್ಕ. ಬಟ್ ಅದು ಅಲ್ವಲ್ಲ. ಅಪ್ಪನ ಹತ್ರ ಆಗಿದ್ದಿದ್ರೆ ಹೇಳ್ದೆ ಕೇಳ್ದೆ ಈಸಿಯಾಗಿ ಅವ್ರ ಜೋಬಿಂದ ತೆಗೆದು ಕೊಟ್ಬಿಡ್ತಿದ್ದೆ. ಆದ್ರೆ ನಿಮ್ಮ ಹತ್ರ ಹೇಗೆ ಕೇಳಿ? ಅಂದ್ರೆ ನನ್ನ ಹತ್ರ ಆ ಸಲಿಗೆ ಇಲ್ಲ ಅಂತನ? ಅಲ್ಲ, ಹಾಗಲ್ಲ. ಆದ್ರೂ ಒಂಥರ ಹಾಗೇನೆ. ಬಟ್ ನಾನು ನಿಮ್ಮ ಹತ್ರ ಕೇಳಕ್ಕಂತಾನೆ ಬಂದಿದ್ದೆ. ಹೇಳಿ ಮತ್ತೆ. ಅಲ್ಲ, ನಿಮ್ಮ ಕಂಪನಿಯಲ್ಲಿ ಈ ಥರದಕ್ಕೇನಾದರೂ ಸೋಷಿಯಲ್ ಸರ್ವಿಸಸ್ಗೆ ಸೆಪ್ರೇಟ್ ಫಂಡ್ಸ್ ಏನಾದರೂ ಇಟ್ಟಿದ್ದಿದ್ರೆ ಅದರಿಂದ ಡೊನೇಷನ್ ಕೊಡೋಕ್ಕಾಗತ್ತಾ? ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪಾಪ ಚಿಕ್ಕ ಚಿಕ್ಕ ಮಕ್ಕಳು, ಅವ್ರಿಗಿರೋದಕ್ಕೆ ಜಾಗ ಇಲ್ಲ. ನೀವು ಮಾಡೋ ಒಂದು ಚಿಕ್ಕ ಸಹಾಯ ಅವ್ರಿಗೆ ತುಂಬ ದೊಡ್ಡ ಸಹಾಯ ಆಗುತ್ತೆ. ಮುಗಿತಾ? ನಾನು ಹೇಳೋದನ್ನು ಹೇಳಿದ್ದೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಒತ್ತಾಯ ಏನಿಲ್ಲ, ನೀವು ಕೊಡದೇ ಇದ್ರೂ ಬೇಜಾರು ಇಲ್ಲ. ಎಲ್ಲ ನಿಮ್ಮಿಷ್ಟ. ತಗೊಳ್ಳಿ ತಗೊಳ್ಳಿ. ಸಾಕ ನೋಡಿ.
25 ಲಕ್ಷ? ಸಾಕಲ್ವಾ? ಗೌತಮರೇ, ಇದು ತುಂಬ ಜಾಸ್ತಿ. ಇಟ್ಸ್ ಓಕೆ. ನನ್ನ ಅಂದಾಜಿನ ಪ್ರಕಾರ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಇಷ್ಟು ದುಡ್ಡು ಬೇಕಾಗುತ್ತೆ ಅಂತ ಚೆಕ್ ಬರ್ತಿದ್ದೀನಿ. ಜಾಸ್ತಿ ಬೇಕಾದ್ರೆ ಕೇಳಿ ಕೊಡ್ತೀನಿ. ಇಲ್ಲ, ಇದೇ ಹೆಚ್ಚು. ಆದರೆ ನೀವು ಒಬ್ಬರೇ ಇಷ್ಟೆಲ್ಲ ಕೊಡ್ತಿದ್ದೀರಾ? ದೇವರು ನನಗೆ ಕೊಡುವಾಗ ಬಾಚಿ ಕೊಟ್ಟಿದ್ದಾನೆ. ನಾನು ಕೊಡುವಾಗಲೂ ಹಾಗೆ ಕೊಡಬೇಕಲ್ವಾ? ಇಲ್ಲೇ ಹೋದ್ರೆ ದೇವ್ರು ಬೇಜಾರು ಮಾಡ್ಕೋತಾನೆ. ಥ್ಯಾಂಕ್ಸ್ ಅಲ್ಲ ಬೇಡ ಭೂಮಿಕಾ. ಈ ದುಡ್ಡು ನಿಮ್ಮದು ಕೂಡ, ಅಂದರೆ ನಮ್ಮ ದುಡ್ಡು, ನಮ್ಮಿಬ್ಬರು ದುಡ್ಡು. ಇನ್ನೊಂದ್ಸತಿ ಅಗತ್ಯ ಬಿದ್ದರೆ ಹೊರಗಿನವ್ರ ಥರ ಬಿಹೇವ್ ಮಾಡಬೇಡಿ, ಒಳ್ಳೊಳಗೆ ಒದ್ದಾಡಬೇಡಿ. ನಿಮ್ಗೇನು ಬೇಕೋ ಅದನ್ನು ನೇರವಾಗಿ ಧೈರ್ಯವಾಗಿ ಕೇಳಿ. ಕೇಳೋ ಅಧಿಕಾರ ನಿಮಗಿದೆ. ಐ ಹೋಪ್ ಐ ಆಮ್ ಕ್ಲಿಯರ್. ಥ್ಯಾಂಕ್ಸ್ ಅಗೇನ್. ರೆಂಟ್ ಪೇ ಮಾಡಬೇಕು, ರೇಷನ್ ತರಬೇಕು, ಮನೆ ಖರ್ಚಿಗೆ ದುಡ್ಡು ಬೇಕು. ನೀನು ನಿಜವಾಗ್ಲೂ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಥವಾ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಸುಮ್ಮನೆ ಓಡಾಡ್ಕೊಂಡು ಬರ್ತಿದ್ಯಾ? ನನಗೇನು ಕರೆಕ್ಟಾಗಿ ಹೇಳ್ತಾನೆ ಇಲ್ಲ. ಶ್ರುತಿ ಪ್ಲೀಸ್, ನಾನು ಕೆಲಸಕ್ಕೆ ಹೋಗ್ತಿರೋದು. ಕೊಡ್ತೀನಿ ಇರು. ಏನು ಕೆಲಸ? ಎಲ್ಲಿ? ನನ್ಗೆ ಯಾಕೋ ನಿನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ಶ್ರುತಿ ಪ್ಲೀಸ್, ನಾನು ಏನನ್ನೂ ಹೈಡ್ ಮಾಡ್ತಿಲ್ಲ. ಈಗ ತಾನೇ ಕೆಲಸ ಸಿಕ್ಕಿದೆ, ಅವರಿಂದ ಅಡ್ವಾನ್ಸ್ ಇಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಶ್ರುತಿ, ಅದು ಎಮರ್ಜೆನ್ಸಿಗೆ ಅಂತ ನಿಮ್ಮ ಅಪ್ಪ ಹತ್ರ ಸ್ವಲ್ಪ ದುಡ್ಡಿಸ್ಕೋಬೋದಲ್ವಾ? ನಮ್ಮಪ್ಪ ನಮಗೋಸ್ಕರ ಏನು ಮಾಡಬೇಕೋ ಅದನ್ನೆಲ್ಲ ಆಲ್ರೆಡಿ ಮಾಡಾಗಿದೆ. ಈ ಶ್ರುತಿ, ನನ್ನ ಕಷ್ಟ ಅರ್ಥ ಮಾಡ್ಕೋ. ಏನು ಕಷ್ಟ? ಎಲ್ಲ ನೀನೇ ಮಾಡ್ಕೊಂಡಿರೋದು. ನಿನಗೆ ಹೆಂಡ್ತಿನ ಸಾಕೋದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀನು ಮದುವೆನೇ ಆಗಬಾರ್ದಿತ್ತು. ನಿನಗೆ ನಮ್ಮಪ್ಪನ ಸಹಾಯ ಇಲ್ಲದೆ ಲೈಫ್ ಲಾಂಗ್ ಹೋಗ್ಲಿ ಒಂದು 2-3 ತಿಂಗಳು ನಿನ್ನ ಹೆಂಡ್ತಿನ ಸಾಕೋಕ್ಕಾಗಲ್ವಾ? ಅದಕ್ಕೂ ನಮ್ಮಪ್ಪನೇ ಆಗಬೇಕಾ? ಇದನ್ನ ಹೇಳೋದಕ್ಕೆ ನಿನ್ಗೆ ನಾಚಿಕೆ ಆಗಬೇಕು. ಬರೀ ಇನ್ಸಲ್ಟ್ ಮೇಲೆ ಇನ್ಸಲ್ಟ್ ಮಾಡಿಸ್ಕೊಳ್ಳೋದೇ ಆಗೋಗಿದೆ. ಕಾರಣ ನನ್ನ ಹತ್ರ ದುಡ್ಡಿಲ್ಲ. ಈಗ ನನಗೆ ದುಡ್ಡು ಬೇಕು ಅಂದರೆ ಆ ಭೂಮಿಕಾನ ಗೌತಮ್ ದಿವಾನ್ನಿಂದ ದೂರ ಮಾಡಲೇಬೇಕು. ಅವರಿಬ್ಬರು ಡಿವೋರ್ಸ್ ಆಯಿತು ಅಂದರೆ ಭೂಮಿಕಾಗೆ ಒಂದು ಮಿನಿಮಮ್ ಅಂದರೂ ಒಂದು 100 ಕೋಟಿ ಕಾಂಪನ್ಸೇಷನ್ ಸಿಕ್ಕೇ ಸಿಗುತ್ತೆ. ಅಷ್ಟೊಂದು ದುಡ್ಡು ಸಿಕ್ಬಿಟ್ರೆ ವಾವ್, ಕಿಂಗ್ ಸೈಜ್ ಲೈಫ್ ಲೀಡ್ ಮಾಡ್ಬೋದು. ಬಟ್ ಅದಾಗಬೇಕು ಅಂದರೆ ಭೂಮಿಕಾ ನನ್ನ ಕ್ವೀನ್ ಆಗಬೇಕು. ಹಾಗಾಗಬೇಕು ಅಂದರೆ ಭೂಮಿಕಾ ಮತ್ತು ಗೌತಮ್ ದಿವಾನ್ ಇಬ್ಬರು ಸಪ್ರೇಟ್ ಆಗಬೇಕು. ಭೂಮಿಕಾ ಜೊತೆ ನಾನು ಮಾತ್ರ ಇರಬೇಕು. ಅವಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾವ ಆಪ್ಷನ್ ಇರಬಾರ್ದು. ಅವಳಿಗೆ ನಾನೇ ಫಸ್ಟು, ಲಾಸ್ಟು ಮತ್ತು ಬೆಸ್ಟ್ ಆಪ್ಷನ್ ಆಗಿರಬೇಕು. ಹಂಗೆ ನಾನು ಮಾಡಬೇಕು. ಹಂಗಾಯ್ತು ಅಂದರೆ ನಾನೇ ಕಿಂಗ್. ಅತ್ತೆ, ಬರಕ್ಕೆ ಹೇಳಿದ್ರಿ? ಕೂತ್ಕೊ. ಕಾಫಿ? ಇಲ್ಲ ಬೇಡ. ಭೂಮಿಕಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ. ಈ ವಿಷಯ ಗೌತಮ್ ನಿನ್ನ ಹತ್ರ ಹೇಳಿದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಈ ಮನೆ ಸೊಸೆ ಆಗಿರೋದ್ರಿಂದ ಈ ವಿಷಯ ನಿನಗೆ ತಿಳಿಸ್ಬೇಕಾಗಿದೆ. ಅಶ್ವಿನಿ ಈ ಮನೆಗೆ ಶಿಫ್ಟ್ ಆಗ್ತಿದ್ದಾಳೆ. ಈ ವಿಷಯ ನಾನು ಗೌತಮ್ ಹತ್ರ ಹೇಳಿದ್ದೀನಿ. ಅವನು ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿದ್ದಾನೆ. ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಅತ್ತೆ, ಇದು ನನ್ನ ಹತ್ರ ಕೇಳೋದೇನಿದೆ? ಗೌತಮ್ ಅವ್ರು ಓಕೆ ಅಂತ ಹೇಳಿದ್ರಲ್ಲ, ಇದು ನಿಮ್ಮನೆ. ಅದು ಹಾಗಲ್ಲಮ್ಮ. ಸೊಸೆ ಅಂದಮೇಲೆ ನಿನ್ನ ಅಭಿಪ್ರಾಯನೂ ಮುಖ್ಯ ಆಗುತ್ತೆ.
ಅದೇನೆಂದರೆ ನಮ್ಮ ಅಶ್ವಿನಿ ಮಹಿಮಾ ಥರ ಬ್ರಿಲಿಯಂಟ್ ಸ್ಟ್ರಾಂಗ್ ಆ್ಯಂಡ್ ಫಾಸ್ಟ್ ಅಲ್ಲ. ಅವಳೊಂಥರ ಸಾಫ್ಟ್ ನೇಚರ್. ಅವಳು ತುಂಬ ಇನ್ನೋಸೆಂಟ್. ಹಾಗಾಗಿ ಅಲ್ಲಿ ಅವಳು ಕಷ್ಟಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಅವಳನ್ನ ಇಲ್ಲಿ ಕರೆಸ್ಕೊತಾ ಇರೋದು. ಅತ್ತೆ, ನೀವಿಷ್ಟೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಅಶ್ವಿನಿ ಬರಲಿ, ನನ್ನ ಕಂಪ್ನಿ ಸಿಕ್ತಂಗಿರುತ್ತೆ. ಅಪ್ಪಿ ಥರ ಜೊತೆಲೇ ಇರ್ತೀವಿ. ಬರಲಿ ಅವಳು. ಇನ್ನೇನಾದರೂ? ಇಲ್ಲ ಬರಲಾ? ಸಿಸ್ಟರ್, ಏನು ಸಿಸ್ಟರ್ ಇದು? ಗಷ್ಟವಾಣಿ ಅತ್ತೆ ಥರ ಸೊಸೆ ಮೇಲೆ ಅಧಿಕಾರ ಚಲಾಯಿಸ್ತೀಯ ಅಂತ ತಿಳ್ಕೊಂಡ್ರೆ ಮನಮೆಚ್ಚಿದ ಅತ್ತೆ ಥರ ನೈಸ್ ಮಾಡಿ ಒಳ್ಳೆ ಒಳಗ್ತಾ ಇದೆಯಲ್ಲ. ಏನು ಸಿಸ್ಟರ್, ನಿನ್ನ ಕ್ಯಾರೆಕ್ಟರ್ ಬಿಟ್ಟು ಹೊರಗೆ ಹೋಗ್ತಾ ಇದೆಯಾ ಅಂತ ನಿಂಗೆ ಅನಿಸಲ್ವಾ? ನಿನಗನ್ನಿಸ್ತಾ ಇರ್ಬೋದು ಸಿಸ್ಟರ್, ನನಗಂತೂ ಅನಿಸುತ್ತಪ್ಪ. ಅದೇನು ಗೊತ್ತಣ್ಣ, ಒಂದೊಂದು ಸಾರಿ ಸಿಟುವೇಶನ್ಗೆ ತಕ್ಕಾಗಿ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದರ ಅರ್ಥ ಕ್ಯಾರೆಕ್ಟರ್ ಬಿಟ್ಟು ನಾವು ಹೊರಗೆ ಬಂದಿದ್ದೀವಿ ಅಂತಲ್ಲ, ಸಮಯಕ್ಕೆ ತಕ್ಕಾಗಿ ನಾವು ವೇಷ ಹಾಕ್ತಿದ್ದೀವಿ ಅಂತ. ಆ ರೀತಿ ವೇಷ ಹಾಕಿದ್ರೇ ನಾವು ಅಂದ್ಕೊಂಡಿರೋದನ್ನು ಸಾಧಿಸೋಕ್ಕಾಗೋದು. ನನ್ನ ಒಳ್ಳೆತನೂ ಒಂದು ವೇಷನೇ ಅಣ್ಣ. ಅಯ್ಯೋ ದೇವ್ರೆ, ಸಿಸ್ಟರ್ ನೀಗ ಇಷ್ಟೆಲ್ಲ ಮಾಡಿ ಏನು ಸಾಧಿಸ್ಬೇಕು ಅಂತಿದೀಯ? ಅಲ್ಲಲ್ಲ, ನಿನ್ನ ಗುರಿಯಾದರೂ ಏನು ಅಂತ? ಏನೂ ಇಲ್ಲ ಅಣ್ಣ. ನಾನು ಅಶ್ವಿನಿನ ಕರೆಸೋದ್ರಿಂದ ಏನಾದರೂ ಒಂದು ಉಪಯೋಗ ಆಗಬೇಕಲ್ವಾ? ನನಗೆ ಬೇಕಾಗಿರೋದು ಅಶ್ವಿನಿ ಮತ್ತು ಇವಳು ತುಂಬ ಕ್ಲೋಸ್ ಆಗಬೇಕು. ಶೋ ದೇವ್ರೆ, ಮತ್ತೆ ಕನ್ಫ್ಯೂಷನ್. ಅಲ್ಲ, ಇದರಿಂದ ಏನು ಉಪಯೋಗ? ಉಪಯೋಗ ಈಗ ಆಗದೆ ಇರ್ಬೋದು, ಆದರೆ ಮುಂದೊಂದು ದಿನ ಉಪಯೋಗ ಆಗೇ ಆಗತ್ತೆ. ಅಂದರೆ ದುರಾಲೋಚನೆ. ದೂರಾಲೋಚನೆ ಎಂದೆ. ಇಲ್ಲ, ಬೆಳಗ್ಗೆ ಆಗಲ್ಲ. ಐ ಹ್ಯಾವ್ ಕಪಲ್ ಆಫ್ ಮೀಟಿಂಗ್ಸ್. ಬೇಕಾದ್ರೆ ಸಂಜೆ ಸಿಗ್ತೀನಿ. ಯಾ ಆಫ್ಟರ್ 4:30. ಓಕೆ, ಬಾಯ್. ಏರ್ಲೈನ್ಸ್ ರಿಮೈಂಡರ್ ಮೆಸೇಜ್. ಗೌತಮ್ ಅವರೇ, ಏನಾಯ್ತು? ಎನಿ ಪ್ರಾಬ್ಲಮ್? ಅದೇ ಹನಿಮೂನ್ ಭೂತ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅಂದರೆ ರಿಮೈಂಡರ್ ಮೆಸೇಜ್ ಏರ್ಲೈನ್ಸಿಂದ. ರೈಟ್, ಆ ಡೇಟ್ ಬೇರೆ ಹತ್ರ ಬರ್ತಿದೆಯಲ್ಲ. ಕ್ಯಾನ್ಸಲ್ ಮಾಡಿದ್ರು ಕಷ್ಟ, ಮಾಡದೇ ಇದ್ರು ಕಷ್ಟ. ಒಟ್ಟಿನಲ್ಲಿ ಕಷ್ಟ ತಪ್ತಿಲ್ಲ. ಎಲ್ಲ ಸರಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಮಧ್ಯದಲ್ಲಿ ಇದು ಬೇರೆ. ಗೌತಮ್ ಅವರೇ, ನೀವೇ ಏನಾದರೂ ಯೋಚನೆ ಮಾಡಿ ಒಂದು ಸೊಲ್ಯೂಷನ್. ನಾನು ಏನ್ರಿ ಮಾಡಲಿ? ನಾನು ನಿಮ್ಮಷ್ಟೇ ಕಂಗಾಲಾಗಿದ್ದೀನಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಕಡೆ ಮನೆಯವ್ರ ಹತ್ರ ಕೇಳೋಕ್ಕಾಗಲ್ಲ. ಇನ್ನು ಬೆಸ್ಟ್ ಫ್ರೆಂಡ್ ಕೇಳೋಣ ಅಂದರೆ ನನ್ನ ಮಗನೇ ಇದನ್ನೆಲ್ಲ ಮಾಡಿರೋದು. ಇವರೆಲ್ಲರನ್ನೂ ಬಿಟ್ಟು ಬೇರೆ ಯಾರನ್ನಾದರೂ ದಯವಿಟ್ಟು ನಮ್ಮ ಹನಿಮೂನ್ ಟ್ರಿಪ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸಹಾಯ ಮಾಡಿ ಅಂದರೆ ಕೇಳೋಕ್ಕಾಗುತ್ತಾ? ಅದಕ್ಕಿಂತ ನಾಚಿಕೆ ಕೇಳ್ತಾನೆ ಇದ್ದೇನೆ ರೀ. ಒಂಥರ ಬಿಸಿ ತುಪ್ಪ ಇದ್ದ ಹಾಗೆ. ನುಂಗಕ್ಕೂ ಆಗ್ತಾ ಇಲ್ಲ, ಉಳಕ್ಕೂ ಆಗ್ತಾ ಇಲ್ಲ. ಸುಡೋದು ಮಾತ್ರ ತಪ್ಪಲ್ಲ. ಹೋಗ್ಲಿ ಬಿಡಿ, ಹಿಂಗಿದ್ರು ಒಂದು ವಾರ ಇದೆಯಲ್ಲ. ನೀವೇನಾದರೂ ಯೋಚನೆ ಮಾಡಿ, ನಾನು ಏನಾದರೂ ಯೋಚನೆ ಮಾಡ್ತೀನಿ. ಐ ಆಮ್ ಶೋರ್ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕುತ್ತೆ. ಸರಿ, ನೋಡೋಣ. Come on, moms, take your seat. ಅಣಿಮಯ್ಯ, ಅದು ಏನೇನೋ ಹೇಳಿದೆ. ಯಾವುದೊಬ್ಬ ಬಕ್ರ ಸಿಕ್ಕಿದ್ದಾನೆ, ಅವನೊಂದು ಕೆಲಸಕ್ಕೆ ತಗೋತೀನಿ, ಭೂಮಿಕನ ಕ್ಲಾಸ್ ಮಾಡೋಕ್ಕೆ ಕರೆಸ್ತೀನಿ, ಅವ್ರಿಬ್ಬರ ಮಧ್ಯೇನೋ ಕುಚ್ಚು ನಡೆಯುತ್ತೆ. ಏನು ನಡೆದೇ ಇಲ್ವಲ್ಲ? ದೊಡ್ಡ ಬಿಲ್ಡಪ್ ಕೊಟ್ಟೆ ಎಲ್ಲ ಹೋಗ್ಯಾನ, ತುಸ್ಪಟಾಕಿನ. ನೋ ವೇ ಮಾಮ್ಸ್, ಚಾನ್ಸ್ ಇಟ್. ಮಾಮ್ಸ್, ಆಟ ಈಗ ಶುರುವಾಗಿದೆ. ಪಿಕಪ್ ತೊಗೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಟೈಮ್ ಕೊಡು. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಹಾಂ, ಕಾದ್ ನೋಡೋಣ, ಸುಮ್ಮನೆ ಇರು. ಒಂದು ವೇಳೆ ಅದು ವರ್ಕ್ ಆಗಲಿಲ್ಲ, ಆಗೋ ಹಾಗೆ ಮಾಡಿದ್ರೆ ಆಯಿತು. ನಾವಿರೋದೇನಕ್ಕೆ? ಅದಕ್ಕೆ ತಾನೆ ಮಾಮ್ಸ್. ಬೆಂಕಿ ಹಚ್ಚೋದೆ ನಮ್ಮ ಆಲ್ ಟೈಮ್ ಕೆಲಸ ಅಂದಮೇಲೆ ಹಚ್ಚೋಣ, ಒಂದೊಂದೇ ನಿಧಾನಕ್ಕೆ ಹಚ್ಚೋಣ. ಅದೇ ಅದು ಹೆಂಗೆ ಅಂತ ನೋಡೋಣಿಮಯ್ಯ. ಇಷ್ಟೊತ್ತಿಗೆ ಏನಾದರೂ ವರ್ಕೌಟ್ ಆಗಬೇಕಾಗಿತ್ತು.
ಆಗಲಿಲ್ಲ. ಏನಾದರೂ ಸ್ವಲ್ಪ ಆದರೂ ಹೊಗೆ ಆಡ್ತಿರ್ಬೇಕಾಗಿತ್ತು, ಅದೂ ಆಗಿಲ್ಲ. ನಮ್ಮ ಹತ್ರ ಟೈಮ್ ಜಾಸ್ತಿ ಇಲ್ಲ ಕಣೋ ಅಳಿಮಯ್ಯ. ಅವಳು ಸ್ವಲ್ಪ ದಿವಸನೇ ಕ್ಲಾಸ್ ತಗೊಳಕ್ಕೆ ಬರ್ತಾ ಇರೋದು. ಆಮೇಲೆ ಅವಳು ಬ್ಯಾಕ್ ಟು ಫೆವಿಲಿಯನ್ ಆಗೋದಕ್ಕಿಂತ ಮುಂಚೆ ಏನಾದರೂ ಒಂದು ಸ್ಟ್ರಾಂಗ್ ಡೋಸ್ ಕೊಡಲೇಬೇಕು. ಕೊಡೋಣ ಮಾಮ್ಸ್, ಕೊಡಲೇಬೇಕು. ಮಾಮ್ಸ್ ಪ್ಲ್ಯಾನ್ ಎ ವರ್ಕ್ ಆಗದೆ ಹೋದ್ರು ನನ್ನ ಹತ್ರ ಬಿ ಸಿ ಡಿ ಇ ಎಫ್ ಅಪ್ ಟು ಝೆಡ್ವರೆಗೂ ಎಲ್ಲ ಪ್ಲ್ಯಾನ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಮ್ಸ್, ಈಗ ನಾವೇನು ಮಾಡಬೇಕು ಅಂತಂದರೆ ಆಫೀಸಲ್ಲಿ ಒಂದು ರೂಮರ್ ಹಬ್ಬಿಸ್ಬೇಕು. ಏನಂತ? ಅವನಿಗೂ ಅವಳಿಗೂ ಇಬ್ರಿಗೂ ಮೊದಲೇ ರಿಲೇಷನ್ಶಿಪ್ ಇತ್ತು. ಅವರಿಬ್ಬರ ಮಧ್ಯೆ ಕುಚ್ ಅನ್ನೋ ಥರ ಸಬ್ ಕುಚ್ ಎಲ್ಲ ಆಗೋಗಿದೆ. ಆ್ಯಂಡ್ ಅವರಿಬ್ರು ಹೋಗೋ ಬಾರೋ ಹೋಗೆ ಬಾರೆ ಅನ್ನೋಷ್ಟು ಕ್ಲೋಸು. ಬಟ್ ಈಗ ಅವರಿಬ್ಬರ ಮಧ್ಯೆ ಕುಚ್ ಮತ್ತೆ ಸ್ಟಾರ್ಟ್ ಆಗಿದೆ. ಹಳೆ ಲವ್ವು ರಿನ್ಯೂವಲ್ ಆಗಿದೆ ಅಂತೆಲ್ಲ ಹಸಿ ಬಿಸಿ ಸುದ್ದಿನ ನಾವು ಹಾಗೆ ಗಾಳಿಲಿ ತೇಲಿ ಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ನಮ್ಮ ಕೆಲಸ ಆಗುತ್ತೆ. ವೆರಿ ಗುಡ್ ಅಳಿಮಯ್ಯ, ಇದು ಖಂಡಿತ ವರ್ಕೌಟ್ ಆಗುತ್ತೆ. ಸಂಬಂಧದ ಮಧ್ಯೆ ಹುಳಿ ಹಿಂಡೋದಕ್ಕೆ ಪರಂಪರಾನುಗತವಾಗಿ ಬಂದಿರೋ ಮನೆ ಹಾಳ ಐಡಿಯಾ ಇದು ಅಳಿಮಯ್ಯ. ಇದರಿಂದ ನಮಗೇನು ಲಾಭ? ಅಲ್ಲಲ್ಲ, ಫೈನಲ್ ಅಲ್ಲಿ ರಿಸಲ್ಟ್ ಏನು ಅಂತ. ಯು ವಾಂಟ್ ಎಂಡ್ ರಿಸಲ್ಟ್? ಅಣ್ಣ ಮತ್ತೆ ಅದಕ್ಕೆ ಮಧ್ಯೆ ಇರೋ ರಿಲೇಶನ್ಶಿಪ್ಪು ದಿ ಎಂಡ್. ಇಬ್ಬರ ಮಧ್ಯ ಯುದ್ಧ ಶುರು ಆಗುತ್ತೆ. ಅಣ್ಣ ಅವಳಿಗೆ ಗೇಟ್ ಪಾಸ್ ಕೊಟ್ಟು ಮನೆಯಿಂದ ಆಚೆ ಹಾಕ್ತಾನೆ. ಆಮೇಲೆ ಇನ್ನೇನು ಬ್ಯಾಕ್ ಟು ಪೆವ್ಲಿನ್ ಅನ್ನೋ ಥರ ಬಂದು ಯಾವುದೋ ಮೂಲೆ ಸೇರ್ಕೋತಾನೆ. ಮಾಮ್ಸ್, ಈ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ಮಾಮ್ಸ್, ವಾಟರ್ ವಾಟರ್ ಎವ್ರಿವೇರ್ ಬಟ್ ನಾಟ್ ಅ ಸಿಂಗಲ್ ಡ್ರಾಪ್ ಟು ಡ್ರಿಂಕ್. ಎಲ್ಲ ಇದ್ದು ಎಲ್ಲರೂ ಇದ್ದು ಲೈಫಲ್ಲಿ ಏನು ಇಲ್ಲ ಅನ್ನೋ ಥರ ಡಿಪ್ರೆಷನ್ಗೆ ಹೋಗ್ತಾನೆ. ನನಗೂ ಅದೇ ಬೇಕಾಗಿರೋದು. ಆಮೇಲೆ ಇನ್ನೇನು, ರಾಜ್ಯನೂ ನಮ್ಮದೇ, ರಾಜ್ಯ ಭಾರನೂ ನಮ್ಮದೇ. ರೂಲ್ಸ್ ಮಾಡೋರು ನಾವೇ, ಬ್ರೇಕ್ ಮಾಡೋರು ನಾವೇ, ಇನ್ನು ನಮ್ಮನ್ನು ಹಿಡಿಯೋರೇ ಯಾರೂ ಇಲ್ಲ. ವೆರಿ ಗುಡ್ ಅಳಿಮಯ್ಯ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಈಗ ನೀನೇನು ಮಾಡ್ತೀಯ ಅಂತಂದರೆ, ನಾನು ಹೇಳಿದ್ನಲ್ಲ ಗಾಸಿಪ್ಪು, ಅದನ್ನು ರೂಮ್ ಫ್ರೆಶ್ನರ್ ಥರ ಅಂತ ಎಲ್ಲ ಕಡೆ ಸ್ಪ್ರೇ ಮಾಡ್ತೀಯ. ಅಪ್ಪಣೆ, ಈ ಗನಂದಾರಿ ಕೆಲಸಕ್ಕೆ ಈಗಲೇ ತೆರಳುವೆನು. ಹೋಗಯ್ಯ ಕುಚ್ಚು ಕುಚ್ಚು ಹೋಗಯ್ಯ ಹೋಗಯ್ಯ.